ಈ ಸ್ಟೋರಿ ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್. ಪ್ರಾಮಿಸ್ ಡೇ ಪ್ರೇಮಿಗಳಿಗೆ ಈ ದಿನ ಎಷ್ಟು ಮಹತ್ವ ಗೊತ್ತಾ? ಇಂದು ಫೆಬ್ರವರಿ 11, ಹಾಗಾಗಿ ವಿಶ್ ಯು ಹ್ಯಾಪಿ ಪ್ರಾಮಿಸ್ ಡೇ. ನೀವು ನಿಮ್ಮ ಪ್ರಿಯತಮೆಗೆ ಈ ಬಾರಿ ಯಾವ ಭರವಸೆ ಕೊಡಬೇಕು ಎಂದುಕೊಂಡಿದ್ದೀರಿ? ವ್ಯಾಲೆಂಟೈನ್ಸ್ ಡೇ ಇನ್ನೇನು ಹತ್ತಿರ ಬರುತ್ತಿದೆ. ಪ್ರೇಮಿಗಳಿಗೆ ನಿಜವಾದ ಹಬ್ಬ ಎಂದರೆ ಇದೆ. ಇದಕ್ಕೂ ಮುಂಚೆ ಪ್ರತಿದಿನ ಒಂದೊಂದು ವಿಷಯ ಇದ್ದೇ ಇರುತ್ತದೆ. ಅದಕ್ಕಾಗಿಯೇ ಫೆಬ್ರವರಿ ತಿಂಗಳನ್ನ ಪ್ರೇಮಿಗಳ ಮಾಸ ಎಂದು ಕರೆಯುವುದು. ಅಂದ ಹಾಗೆ ಇಂದಿನ ವಿಶೇಷ ಎಂದರೆ ಅದು ಪ್ರಾಮಿಸ್ ಡೇ. ಪ್ರತಿ ವರ್ಷ ಫೆಬ್ರವರಿ 11ರಂದು ಇದನ್ನು ಆಚರಿಸಲಾಗುತ್ತದೆ. ಪ್ರಾಮಿಸ್ ಡೇ ದಿನದ ವಿಶೇಷ. ಈ ದಿನದಂದು ಪ್ರೇಮಿಗಳು ತಮ್ಮ ಮನಸ್ಸಿನಲ್ಲಿರುವುದನ್ನು ಮುಕ್ತವಾಗಿ ಹೇಳಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ. ಪ್ರಾಮಿಸ್ ಡೇ ದಿನದಂದು ಪ್ರೇಮಿಗಳು ಪರಸ್ಪರ ತಮ್ಮ ಕಮಿಟ್ಮೆಂಟ್ ತೋರಿಸಿಕೊಳ್ಳುತ್ತಾರೆ ಮತ್ತು ಮುಂದಿನ ಭವಿಷ್ಯದ ಬಗ್ಗೆ ಗಟ್ಟಿ ನಿರ್ಧಾರ ಕೈಗೊಳ್ಳುತ್ತಾರೆ. ಈ ದಿನದಂದು ಇಬ್ಬರು ಸಹ ಪರಸ್ಪರ ಹಂಚಿಕೊಳ್ಳುವ ಪ್ರೀತಿಯನ್ನು ಆಚರಿಸುತ್ತಾರೆ ಮತ್ತು ದಿನ ಕಳೆದಂತೆ ಅದು ಮತ್ತಷ್ಟು ಗಟ್ಟಿಯಾಗಲು ಪರಸ್ಪರ ವಾಗ್ದಾನ ಮಾಡುತ್ತಾರೆ. ಅದಕ್ಕೆ ಈ ಸಂಬಂಧಿಸಿದಂತೆ ಕೆಲವು ಉದಾಹರಣೆಗಳು ಈ ರೀತಿ ಇವೆ. ಪ್ರಾಮಿಸ್ ಡೇ ಸ್ಪೆಷಲ್. ಮನೆಯಲ್ಲಿಯೇ ರೆಡಿಮೇಡ್ ಮೆಸೇಜ್ ಬಾಕ್ಸ್. ಅಡೆತಡೆ ಇಲ್ಲದೆ ಪ್ರೀತಿಸುತ್ತೇನೆ. ಪ್ರಾಮಿಸ್ ಡೇ ಆದ ಇಂದು ನಾನು ನಿನ್ನನ್ನು ಯಾವುದೇ ಅಡೆತಡೆ ಇಲ್ಲದೆ ಪ್ರೀತಿಸುತ್ತೇನೆ. ನಿನ್ನ ಎಲ್ಲ ಆಸೆಗಳನ್ನು ಈಡೇರಿಸುವ ಪ್ರಯತ್ನ ಮಾಡುತ್ತೇನೆ. ಒಟ್ಟಾರೆಯಾಗಿ ನಾನು ಎಂತಹ ಸಂದರ್ಭದಲ್ಲೂ ನಿನ್ನ ಜೊತೆ ನಿಲ್ಲಲು ಬಯಸುತ್ತೇನೆ. ಈ ದಿನ ಪ್ರಾಮಿಸ್ ಡೇ ಮಾಡಿ ಹೇಳುತ್ತೇನೆ ಕೇಳು. ನಾನು ಈ ಪ್ರಾಮಿಸ್ ಡೇ ದಿನದಂದು ವಾಗ್ದಾನ ಮಾಡುತ್ತೇನೆ, ನಮ್ಮಿಬ್ಬರ ನಡುವಿನ ಪ್ರೀತಿ ಮತ್ತು ನಂಬಿಕೆ ಶಾಶ್ವತವಾಗಿ ಉಳಿಯುತ್ತದೆ. ನಮ್ಮಿಬ್ಬರ ಮೇಲೆ ಮಾಡಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ ಎಂಬ ಭರವಸೆ ಕೊಡುತ್ತಾನೆ. ಈ ದಿನದಂದು ನಾನು ನಿನಗೆ ಕೊಡುತ್ತಿರುವ ವಾಗ್ದಾನ ಕೇವಲ ಪದಗಳಿಗೆ ಇರುವುದಿಲ್ಲ, ಬದಲಿಗೆ ನಾವಿಬ್ಬರ ನಡುವಿನ ಪ್ರೀತಿ ಮತ್ತು ಹೊಂದಾಣಿಕೆಯ ಸಂಕೇತವಾಗಿರುತ್ತದೆ. ಯಾವಾಗಲೂ ನನ್ನ ಪ್ರೀತಿ ಹುಸಿಯಾಗುವುದಿಲ್ಲ ಎಂಬ ಆಶ್ವಾಸನೆ ಇಂದು ನಾನು ನಿನಗೆ ಕೊಡುತ್ತಿದ್ದೇನೆ. ಎಂದಿಗೂ ನಿನ್ನ ಕೈ ಬಿಡೆನು. ಭವಿಷ್ಯದಲ್ಲಿ ಏನಿದೆಯೋ ಗೊತ್ತಿಲ್ಲ, ಆದರೆ ನಾನಂತೂ ನಿನ್ನ ಜೊತೆ ಸದಾ ಗಟ್ಟಿಯಾಗಿ ಆಸರೆಯ ರೂಪದಲ್ಲಿ ನಿಲ್ಲುತ್ತೇನೆ ಎನ್ನುವ ಭರವಸೆಯನ್ನಂತೂ ಖಂಡಿತ ನೀಡುತ್ತೇನೆ. ನಿನಗೆ ಪ್ರಾಮಿಸ್ ಡೇ ಶುಭಾಶಯಗಳು. ಈ ದಿನ ನಾನು ಮಾತು ಕೊಡುತ್ತಿದ್ದೇನೆ, ನಿನ್ನನ್ನು ಸದಾ ಪ್ರೀತಿಸುತ್ತೇನೆ, ಗೌರವಿಸುತ್ತೇನೆ. ನೀನು ಯಾವಾಗಲೂ ಖುಷಿಯಾಗಿ ಇರುವಂತೆ ನೋಡಿಕೊಳ್ಳುತ್ತೇನೆ. ಜೊತೆಗೆ ನಿನ್ನ ಎಲ್ಲ ಕನಸುಗಳಲ್ಲಿ ನಾನು ಸಹ ಭಾಗಿಯಾಗುತ್ತೇನೆ. ನಿನಗೆ ಹ್ಯಾಪಿ ಪ್ರಾಮಿಸ್ ಡೇ. ಈ ದಿನ ನಾವಿಬ್ಬರು ಮತ್ತಷ್ಟು ಹತ್ತಿರಕ್ಕೆ ಸೇರಿಸಲಿ ಮತ್ತು ನಮ್ಮಿಬ್ಬರ ಪ್ರೀತಿ ಹಾಗೂ ಅನುಬಂಧ ಮತ್ತಷ್ಟು ಹೆಚ್ಚಲಿ. ನಿನಗೆ ಪ್ರಾಮಿಸ್ ಡೇ ಶುಭವಾಗಲಿ. ಈ ವಿಶೇಷ ದಿನದಂದು ನಾನು ನಿನ್ನ ಜೊತೆ ನಿಲ್ಲುತ್ತೇನೆ. ನಿನ್ನ ಎಲ್ಲ ಕೆಲಸಗಳಲ್ಲಿ ನನ್ನ ಬೆಂಬಲ ನೀಡುತ್ತೇನೆ ಮತ್ತು ನಿನ್ನ ಎಲ್ಲ ಕನಸುಗಳನ್ನು ಸಾಕಾರಗೊಳಿಸುತ್ತೇನೆ ಎಂಬ ಭಾಷೆ ಕೊಡುತ್ತಿದ್ದೇನೆ. ನಿನಗೆ ಪ್ರಾಮಿಸ್ ಡೇ ದಿನದ ಶುಭಾಶಯಗಳು. ನಮ್ಮ ಪ್ರೀತಿ ದಿನ ಕಳೆದಂತೆ ಗಟ್ಟಿಯಾಗಲಿ. ಈ ಪ್ರಾಮಿಸ್ ಡೇ ಅದನ್ನು ಸಾಗರಗೊಳಿಸಲಿ. ಒಟ್ಟಾರೆಯಾಗಿ ಪ್ರಾಮಿಸ್ ಡೇ ದಿನದ ಶುಭಾಶಯಗಳು ನಿನಗೆ. ಈ ದಿನದಂದು ನಮ್ಮ ಪ್ರೀತಿ ಮತ್ತಷ್ಟು ಚಿಗುರುಡೆಯಲಿ. ನಮ್ಮಿಬ್ಬರ ನಡುವಿನ ಜೀವನದಲ್ಲಿ ಮತ್ತಷ್ಟು ನಗು ತುಂಬಲಿ. ನೀನು ಯಾವಾಗಲೂ ಖುಷಿಯಾಗಿರುವಂತೆ ನಾನು ನೋಡಿಕೊಳ್ಳುತ್ತೇನೆ. ಹ್ಯಾಪಿ ಪ್ರಾಮಿಸ್ ಡೇ. ಪ್ರತಿಯೊಬ್ಬರಿಗೂ ನಿಮ್ಮ ಲವರಿಗೆ ಪ್ರಾಮಿಸ್ ಮಾಡಿ. ನಿಜವಾಗ್ಲೂ ಮಾಡಿ, ಆನೆಸ್ಟ್ಲಿಯಾಗಿ ಮಾಡಿ, ಮೋಸ ಮಾಡೋಕ್ಕೆ ಹೋಗಬೇಡಿ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್.